ಈ ವಿಡಿಯೋದಲ್ಲಿ ವಾಟ್ಸಪ್ ಗ್ರೂಪ್ ಬಗ್ಗೆ ಎಲ್ಲಾ ತರದ ಡೀಟೇಲ್ಸ್ ಗಳನ್ನ ನೋಡೋಣ. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡೋದು ಹೇಗೆ, ವಾಟ್ಸಪ್ ಗ್ರೂಪ್ ಡಿಲೀಟ್ ಮಾಡೋದು ಹೇಗೆ, ಗ್ರೂಪ್ ನಿಂದ ಎಕ್ಸಿಟ್ ಆಗೋದು ಹೇಗೆ, ಹಾಗೆ ವಾಟ್ಸಪ್ ಗ್ರೂಪ್ಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳನ್ನ ಆಡ್ ಮಾಡೋದು ಹೇಗೆ, ಈ ರೀತಿ ಹಲವು ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ಸ್ಆಪ್ ಗ್ರೂಪ್ ಅಂದ್ರೆ ಏನು ಅಂತ ನೋಡೋಣ. ಒಬ್ಬ ವ್ಯಕ್ತಿ ಹಲವು ಜನರ ಜೊತೆ ಒಂದೇ ಸಮಯದಲ್ಲಿ ಚಾಟ್ ಮಾಡಬಹುದು. ಈ ಫೀಚರ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಂತ ಕರೀತಾರೆ. ಹಲವಾರು ಕಾರಣಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳು ಉಪಯೋಗ ಆಗುತ್ತೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಾಗಿ ಟ್ರಿಪ್ ಪ್ಲಾನ್ ಮಾಡಬೇಕಾದ್ರೆ, ಒಂದು ಕ್ಲಾಸ್ನ ಸ್ಟೂಡೆಂಟ್ಸ್ಗಳು ನೋಟ್ಸ್ಗಳನ್ನ ಹಂಚ್ಕೊಳ್ಳೋದಕ್ಕೆ, ಒಂದು ಏರಿಯಾದ ಸಮಸ್ಯೆಗಳನ್ನ ಗ್ರೂಪ್ನಲ್ಲಿ ಚರ್ಚೆ ಮಾಡೋದಕ್ಕೆ, ಈ ರೀತಿ ಹಲವು ಕಾರಣಗಳಿಗೆ ವಾಟ್ಸ್ಆಪ್ ಗ್ರೂಪ್ ಉಪಯೋಗ ಆಗುತ್ತೆ. ಹಾಗಾದ್ರೆ ಇದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಓಪನ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ಪ್ಲಸ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ನ್ಯೂ ಚಾಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ. ಈಗ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ದಾರೆ ಅವರ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಯಾರನ್ನ ಆಡ್ ಮಾಡಬೇಕೋ ಅವರ ಹೆಸರು ಮೇಲೆ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಟನ್ ಅನ್ನ ಒತ್ತಿ. ಇಲ್ಲಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಗ್ರೂಪ್ಗೆ ಒಂದು ಹೆಸರನ್ನ ಟೈಪ್ ಮಾಡಿ ಕ್ರಿಯೇಟ್ ಬಟನ್ ಅನ್ನ ಒತ್ತಿ. ಈಗ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ಚಾಟ್ ಮಾಡೋದರ ಜೊತೆಗೆ ಫೋಟೋ, ವಿಡಿಯೋ, ಲೊಕೇಶನ್, ಫೈಲ್, ಮೇಮ್ಸ್, ಎಮೋಜಿ ಈ ತರ ಎಲ್ಲವನ್ನು ಕಳಿಸ್ಬೋದು. ಈಗ ವಾಟ್ಸ್ಆಪ್ ಗ್ರೂಪ್ ಅನ್ನ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನೀವು ಯಾವ ಗ್ರೂಪ್ ಅನ್ನ ಡಿಲೀಟ್ ಮಾಡಬೇಕೋ ಆ ಗ್ರೂಪ್ನ ಅಡ್ಮಿನ್ ನೀವೇ ಆಗಿರಬೇಕು. ಈಗ ನಿಮ್ಮ ವಾಟ್ಸ್ಆಪ್ ನಲ್ಲಿ ನೀವು ಯಾವ ಗ್ರೂಪ್ ಅನ್ನ ಡಿಲೀಟ್ ಮಾಡಬೇಕೋ ಆ ಗ್ರೂಪ್ ಅನ್ನ ಓಪನ್ ಮಾಡಿ. ಸ್ಕ್ರೀನ್ ನ ಮೇಲೆ ಕಾಣಿಸೋ ಗ್ರೂಪ್ ನ ಹೆಸರು ಮೇಲೆ ಟ್ಯಾಪ್ ಮಾಡಿ. ಗ್ರೂಪ್ ಇನ್ಫೋ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಎಕ್ಸಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಗ್ರೂಪ್ ನಿಂದ ಎಕ್ಸಿಟ್ ಆಗಿದ್ದೀರಾ. ಈಗ ಡಿಲೀಟ್ ಗ್ರೂಪ್ ಆಪ್ಷನ್ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗ್ರೂಪ್ ಈಗ ಡಿಲೀಟ್ ಆಗಿದೆ. ಈಗ ನಿಮ್ಮ ಗ್ರೂಪ್ ನಿಂದ ಮೆಂಬರ್ಗಳನ್ನ ರಿಮೂವ್ ಮಾಡೋದು ಹೇಗೆ ಅಂದ್ರೆ, ಗ್ರೂಪ್ ಇನ್ಫೋ ಮೇಲೆ ಹೋಗಿ ಯಾರನ್ನ ರಿಮೂವ್ ಮಾಡಬೇಕೋ ಅವರ ಹೆಸರು ಮೇಲೆ ಟ್ಯಾಪ್ ಮಾಡಿ. ಒಂದು ಚಿಕ್ಕ ಪಾಪ್ಅಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ರಿಮೂವ್ ಫ್ರಮ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ. ಈ ರೀತಿ ನೀವು ವಾಟ್ಸ್ಆಪ್ ಗ್ರೂಪ್ಗಳನ್ನ ಹಲವು ರೀತಿಯಲ್ಲಿ ಬಳಸಬಹುದು. ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗೆ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಪ್ಲೇ ಲಿಸ್ಟ್ಗಳನ್ನು ನೋಡಿ.